ನೇತೃತ್ವದಲ್ಲಿ ಏನ್ ಪ್ರಮಾಣ ವಚನ ಕಾಶಪ್ಪ ಸಾಹೇಬರಿಗೆ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿತು. ಅಂತಂದ್ರೆ ಇವರು ಯುವಕರ ಸ್ಫೂರ್ತಿದಾಯಕರು ಪ್ರಮುಖ ಕಾರಣ. ಅದೇ ರೀತಿ ಕ್ಷೇತ್ರ, ಜಿಲ್ಲೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಿ ಇಳಕಲ್ ಕಾಂಗ್ರೆಸ್ ಮುಖಂಡರ ಒತ್ತಾಯ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಶಾಸಕ ಡಾ ವಿಜಯಾನಂದ ಎಸ್ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇಳಕಲ್ ನಗರದ ಕಂಠಿ ಸರ್ಕಲ್ನಲ್ಲಿ ರ್ಯಾಲಿ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ನೂತನ ಮುಖ್ಯಮಂತ್ರಿಯಾಗಲಿರುವ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಮನವಿ ಸಲ್ಲಿಸುವ ಉದ್ದೇಶದಿಂದ ಘೋಷಣೆಗಳನ್ನು ಕೂಗಿ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಲ್ಲು ಮಡಿವಾಳರ, ತಾಲೂಕು, ಜಿಲ್ಲೆ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಇನ್ನೊಬ್ಬ ಮುಖಂಡ ಮೈಬೂಬ್ ಗದ್ವಾಳ್ ಮಾತನಾಡಿ, 2009ರಿಂದಲೂ ವಿಜಯಾನಂದ ಕಾಶಪ್ಪನವರು ಅಧಿಕಾರದಲ್ಲಿರಲಿ ಅಥವಾ ವಿರೋಧ ಪಕ್ಷದಲ್ಲಿರಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಪಕ್ಷದ ಬಾವುಟ ಸದಾ ಎತ್ತರದಲ್ಲಿದೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಆಗ್ರಹಿಸಿದರು. ಮಹಿಳಾ ಮುಖಂಡೆ ಸುಧಾರಾಣಿ ಸಂಗಮ್ ಮಾತನಾಡಿ, ಕಳೆದ 2.5 ವರ್ಷಗಳಲ್ಲಿ ಕಾಶಪ್ಪನವರಿಗೆ ಸಚಿವ ಸ್ಥಾನ ದೊರೆಯಬೇಕಾಗಿತ್ತು. ಆದರೆ ಹಲವು ಕಾರಣಗಳಿಂದ ಅವಕಾಶ ಕೈತಪ್ಪಿದೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನ ನೀಡಲೇಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಪ್ರಮುಖ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ, ಭಾವಿ ಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಸ್ ವೇಣುಗೋಪಾಲ್ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಎಂಎಲ್ಎ ಆದಂತಹ ಸಾಹೇಬ್ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಕೊಡಲೇಬೇಕು. ಸಚಿವ ಸ್ಥಾನ ಕೊಡಲೇಬೇಕು. ವಿಜಯಾನಂದ ಎಸ್ ಕಾಶಪ್ಪನವರಿಗೆ, ವಿಜಯಾನಂದ ಎಸ್ ಕಾಶಪ್ಪನವರಿಗೆ. ಬಾಗಲಕೋಟೆ ಜಿಲ್ಲೆಯ ವಿಜಯಾನಂದ ಕಾಶಪ್ಪನವರವರಿಗೆ, ಶಾಸಕರಾದ ವಿಜಯಾನಂದ ಕಾಶಪ್ಪನವರವರಿಗೆ ನೀಡಲೇಬೇಕು, 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 ನೀಡಲೇಬೇಕು. ವಿಜಯಾನಂದ ಕಾಶಪ್ಪ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಸಾಹೇಬರಿಗೆ ಇವತ್ತಿನ ಜಯವಾಗಲಿ. ರಾಹುಲ್ ಗಾಂಧಿ ಅವರಿಗೆ ಜಯವಾಗಲಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಜಯವಾಗಲಿ, ಸೋನಿಯಾ ಗಾಂಧಿ ಅವರಿಗೆ ಜಯವಾಗಲಿ. ಇವತ್ತಿನ ಈ ಒಂದು ಹಕ್ಕೊತ್ತಾಯದ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಯಂದಿರಿಗೂ ಹಾಗೂ ಎಲ್ಲ ಗುರು ಹಿರಿಯರಿಗೂ ಹಾಗೂ ಎಲ್ಲ ಯುವಕ ಮಿತ್ರರಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ, ಅದೇ ರೀತಿ ಮಾಧ್ಯಮ ಸ್ನೇಹಿತರಿಗೂ ಸಹಿತ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ಈ ಹಕ್ಕೊತ್ತಾಯದ ಉದ್ದೇಶ ಇಷ್ಟೇ, ನಾಳೆ 3ನೇ ತಾರೀಕಿನಂದು ನಡೆಯುವಂತ ನಮ್ಮ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಏನ್ ಪ್ರಮಾಣ ವಚನ ಸ್ವೀಕಾರ ನಡೀತಾ ಇದೆ, ಅವರ ಒಂದು ಸಚಿವ ಸಂಪುಟದಲ್ಲಿ ಅವರ ಒಂದು ಮಂತ್ರಿಮಂಡಲದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ಶಾಸಕರಾಗಿರ್ತಕ್ಕಂಥ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪ ಸಾಹೇಬರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು.
ಯಾಕೆ ನೀಡಬೇಕು ಅಂತ ಕೇಳ್ತಾ ಇದೀವಿ ಅಂದ್ರೆ ರಾಜ್ಯದ ಅಭಿವೃದ್ಧಿಗೆ, ಜಿಲ್ಲೆಯ ಅಭಿವೃದ್ಧಿಗೆ, ಕ್ಷೇತ್ರದ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ 2013ರಿಂದ 2018ರವರೆಗೆ ಅನುದಾನವನ್ನ ತೆಗೆದುಕೊಂಡ್ಬಂದು ಸಾಕಷ್ಟು ಅಭಿವೃದ್ಧಿಯನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೇವೆ ಮುಂಬರುವ ಎರಡು ವರ್ಷದಲ್ಲಿ ಅವರ ಸೇವೆ ಇಡೀ ರಾಜ್ಯಕ್ಕೆ, ಇಡೀ ಜಿಲ್ಲೆಗೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಸಂಘಟನೆ ಅಂತಂದ್ರೆ ಅವರ ಒಂದು ನಾಯಕ ಸಚಿವ ಸ್ಥಾನ ಮಾತ್ರ ಈ ಒಂದು ಬಾಗಲಕೋಟೆ ಜಿಲ್ಲೆ ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪ ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ಅದೇ ರೀತಿ ಹೆಚ್ಚು ಹೆಚ್ಚು ಸ್ಥಾನವನ್ನ ನಾವು ಪಡೆಯುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕರು ಅವರೊಬ್ಬರು ಸಚಿವರಾದ್ರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಹಿತ ಸಚಿವರು ಅನ್ನುವಂತ ಭಾವನೆ ಎಲ್ಲ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು, ಉತ್ಸಾಹ ಮತ್ತೆ ಹೆಚ್ಚಾಗುತ್ತೆ. ಆ ಒಂದು ನಿಟ್ಟಿನೊಳಗ ನಮ್ಮ ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪ ಸಾಹೇಬರಿಗೆ ಸಚಿವ ಸ್ಥಾನ ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥವ್ರು, ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗುವಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಿಗೆ ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಮಂತ್ರಿಮಂಡಲದಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕಂತಂದು ಹೇಳಿ ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ತಾಯಂದಿರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ಹಾಗೂ ನಮ್ಮ ಕ್ಷೇತ್ರದ ಪರವಾಗಿ ನಾನು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಹೈಕಮಾಂಡ್ದವರು ಗಮನಿಸಿ ನಮ್ಮ ಯುವ ಶಾಸಕರಾಗಿರ್ತಕ್ಕಂಥ ಈಗ ಯಾಕಂದ್ರೆ ಯುವ ಶಾಸಕರ ಯುವ ಪೀಳಿಗೆ ಮುಂಬರಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಯಾವ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಬಹುಮತದಿಂದ ನಮ್ಮ ಜಿಲ್ಲೆಯಲ್ಲಿ 30,000 ಓಟ್ಗಳನ್ನು ಪಡೆದು ಅತ್ಯಂತ ಹೆಚ್ಚಿನ ಮತಗಳನ್ನ ಪಡೆದು ನವ ಉತ್ಸಾಹ ಯುವಕರಾಗಿ ಆಯ್ಕೆಯಾಗಿರುವಂತ ವಿಜಯಾನಂದ ಕಾಶಪ್ಪ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನ ನೀಡಬೇಕು ಅಂತ ಈ ಮೂಲಕ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ. ಇಲ್ಕಲ್ಲಿನ 2 ಕಣ್ಣುಗಳಾದಂತ ಚಿತ್ತರ್ಗಿ ಶ್ರೀ ವಿಜಯ ಮಹಾಂತಪ್ಪನನ್ನು ಹಾಗೂ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿವಸ ಇಲ್ಲಿ ಸೇರುವಂತ ವಿಷಯವೇನೆಂದರೆ ನಮ್ಮ ಜಿಲ್ಲೆಯ ಜನಪ್ರಿಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಏನ್ ಕಾರಣ ಅಂತಂದ್ರೆ ಸುಮಾರು 2009ರಿಂದ ನಮ್ಮ ಶಾಸಕರು ಅಧಿಕಾರದ ಇಲ್ಲದೆ ಇದ್ದಾಗಲೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಎತ್ತಿ ಹಿಡಿದವರು ಯಾರಾದರೂ ಇದ್ದರೆ ಅದು ನಮ್ಮ ವಿಜಯಾನಂದ ಕಾಶಪ್ಪನವರು. ಯಾಕಂದ್ರೆ ಸುಮಾರು 2009ರಲ್ಲಿ ತಾಲೂಕಾ ಪಂಚಾಯಿತಿ 18ರಲ್ಲಿ ಹುಣಗುಂದ ತಾಲೂಕಾ ಪಂಚಾಯಿತಿಯಲ್ಲಿ 18ರಲ್ಲಿ ಸುಮಾರು 14 ಮತಕ್ಷೇತ್ರಗಳಲ್ಲಿ ಜಯಗಳಿಸಿದಂತ ಕೀರ್ತಿ ನಮ್ಮ ಶಾಸಕರಿಗೆ ಮತ್ತು 5 ಜಿಲ್ಲಾ ಪಂಚಾಯಿತಿಯಲ್ಲಿ 4 ಜಿಲ್ಲಾ ಪಂಚಾಯಿತಿ ಕೂಡ ಕಾಂಗ್ರೆಸ್ ತೆಕ್ಕೆಗೆ ತಂದಂತ ಕೀರ್ತಿ ನಮ್ಮ ವಿಜಯಾನಂದ ಕಾಶಪ್ಪನವರವರಿಗೆ. ಅದೇ ತರ 2018ರಲ್ಲಿ ಲೋಕಸಭೆಗೆ ನಮ್ಮ ಶಾಸಕರ ಕುಟುಂಬದಿಂದ ವೀಣಾ ಕಾಶಪ್ಪನವರೇ ಈ ಸ್ಪರ್ಧೆಗೊಂಡಿದ್ದು ಇವರಿಗೆ ಈ ಪಕ್ಷಕ್ಕೆ ಕೊಟ್ಟಂತ ದೊಡ್ಡ ಕೀರ್ತಿ. ಅದಕ್ಕಾಗಿ ಸತತವಾಗಿ ಸುಮಾರು 45 ವರ್ಷದಿಂದ ಈ ಕುಟುಂಬ ಕಾಶಪ್ಪನವರ ಕುಟುಂಬ ಈ ಪಕ್ಷಕ್ಕೆ ದುಡಿತಾ ಬಂದಿದೆ. ಸುಮಾರು 23 ವರ್ಷಗಳ ಗಳಿಸೋಯಿತು. ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮ ಹಕ್ಕೊತ್ತಾಯ ಏನೆಂದರೆ ನಮ್ಮ ವಿಜಯಾನಂದ ಕಾಶಪ್ಪನವರವರಿಗೆ ಹೇಗೆ ಯುವ ಶಾಸಕರನ್ನು ತಾವು ಪರಿಗಣಿಸುತ್ತಿದ್ದೀರಿ, ಜಿಲ್ಲೆಯಲ್ಲಿ ಅತ್ಯಂತ ಯುವ ಶಾಸಕರಾದಂತ ವಿಜಯಾನಂದ ಕಾಶಪ್ಪನವರೇ ಇಲ್ಲಿ ಇದ್ದಿದ್ದು ನಮ್ಮ ಜಿಲ್ಲೆಯಲ್ಲಿ ಹುಣಗುಂದ ತಾಲೂಕಿನ ಶಾಸಕರೇ ಯುವಕರಾಗಿ ಇದ್ದಿದ್ದು. ಅದಕ್ಕಾಗಿ ದಯವಿಟ್ಟು ನಮ್ಮ ಇಲ್ಲಿ ಉಸ್ತುವಾರಿ ವಹಿಸಿದಂತ ವೇಣುಗೋಪಾಲ್ ಅವರಿಗೆ ಹಾಗೂ ಸುರ್ಜೇವಾಲೆ ಅವರಿಗೆ ಹಾಗೂ ಭಾವಿ ಮುಖ್ಯಮಂತ್ರಿ ಆಗುವಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರವ್ರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಬೇಡಿಕೊಳ್ಳುವುದೇನೆಂದರೆ ಎಲ್ಲ ಚೌಕಟ್ಟಿನಲ್ಲೂ ನಮ್ಮ ವಿಜಯಾನಂದ ಕಾಶಪ್ಪನವರು ಹುಣಗುಂದ ತಾಲೂಕಿನ ಶಾಸಕರು ಕೂಡ್ತಾ ಇದ್ದಾರೆ. ಯುವಕರಲ್ಲಿ ಹಾಗೂ ಅತ್ಯಂತ ಪಕ್ಷಕ್ಕೆ ನಿಷ್ಠೆಯಾಗಿ ದುಡಿದಂತ ಕುಟುಂಬದಿಂದ ಬಂದಂತವರು ಹಾಗೂ 2 ಬಾರಿ ಶಾಸಕರಾದಂತವರು. ಅದಕ್ಕಾಗಿ ನಮ್ಮೆಲ್ಲರ ಒತ್ತಾಯ ಏನ್ ಹೇಳುತ್ತದೆ ಅಂತಂದ್ರೆ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಮುಂದಿನ ದಿನಮಾನದಲ್ಲಿ ಲೋಕಸಭಾ ಚುನಾವಣೆ ಆಗಬಹುದು, ಯಾವುದೇ ಆಗಿರಬಹುದು, ಈ ಕುಟುಂಬದಿಂದ ಮಾತ್ರ ಈ ಜಿಲ್ಲೆಯಲ್ಲಿ
ಕಾಂಗ್ರೆಸ್ ಪಕ್ಷ ಭದ್ರವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಚಿವ ಸ್ಥಾನವನ್ನ ನೀಡಬೇಕಂತ ನಾವ್ ಇವತ್ತೆಲ್ಲಾರು ಸೇರಿವಿ. ಯಾಕಪ್ಪ ಇವ್ರಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ ಇವರು ಯುವಕರ ಸ್ಫೂರ್ತಿದಾಯಕರು ಹೌದು, ಹಾಗೂ ಯುವಕರ ಕಣ್ಮಣಿಯೂ ಹೌದು, ಹಾಗೂ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರಂತವ್ರು, ಹಾಗೂ ಈ ಒಂದು ರಾಜ್ಯದೊಳಗ ಲಿಂಗಾಯತರು ಆರಿಸಿ ಬಂದಾರಪ್ಪ ಅಂತಂದ್ರ ನಮ್ಮ ಡಾಕ್ಟರ್ ವಿಜಯ ಎಸ್ ಕಾಶ್ಯಪ್ನವ್ರ ಸರ್ ಕಾರಣ. ಯಾಕಂದ್ರೆ ಇವರು ಒಂದು ಪಂಚಮಸಾಲಿ ಮೀಸಲಾತಿಯ ಹೋರಾಟದ ಒಂದು ಪಾದಯಾತ್ರೆಯೊಳಗ ಬಹುಮುಖ್ಯವಾದ ಪಾತ್ರವನ್ನ ವಹಿಸಿ ರಾಜ್ಯದಲ್ಲಿ ಎಲ್ಲಾ ಲಿಂಗಾಯತ MLAಗಳು ಆರಿಸಿ ಬರಾಕ ಇವರು ಪ್ರಮುಖ ಕಾರಣ. ಅದೇ ರೀತಿ DK ಶಿವಕುಮಾರ್ ಸಾಹೇಬ್ರು ಇವರನ್ನ ಪರಿಗಣಿಸಿ ಸಚಿವ ಸ್ಥಾನವನ್ನ ನೀಡಬೇಕಂತ ಹೇಳಿ ನಮ್ಮ ಹುನಗುಂದ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕಾಶ್ಯಪ್ನವ್ರ ಕುಟುಂಬದ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಇವತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಒಂದ್ ವೇಳೆ ನೀಡ್ಲಿಕ್ಕಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಅದೇ ಅಲ್ಲದೆ ಈ ಹಿಂದೆ 2-3 ವರ್ಷಗಳ ಹಿಂದೆನೆ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಸಿಗ್ತೈತೆ ಅಂತ ಹೇಳಿ ನಾವು ತುಂಬಾ ಕಾತರದಿಂದ ಕಾಯ್ತಿದ್ದೀವಿ. ಅವಾಗ ನಮ್ಮ ಆಸೆ ನಿರಾಸೆ ಆಯ್ತು. ಆದ್ರೆ ಈ ಸಲ ನಮ್ಮ ಆಸೆ ನಿರಾಸೆ ಆಗಕ್ಕೆ ಇಷ್ಟ ಇಲ್ಲ. ಆದ್ರೆ ಈ ಸಲ ಸಚಿವ ಸ್ಥಾನ ಕೊಡ್ಲೇಬೇಕಂತ ಹೇಳಿ ನಾವು ಹೈಕಮಾಂಡ್ಗೆ ಮನವಿ ಮಾಡ್ತೀವಿ. ಅದಾಗ್ಲೂ ಈ ಸಾರಿ ಹಿಂದೆ ವೀರಶೈವ ಲಿಂಗಾಯತ ಒಂದು ನಿಗಮವನ್ನು ಕೊಟ್ಟು ನಮಗೆ ಸುಮ್ಮನೆ ಸಮಾಧಾನ ಮಾಡಿದ್ರು. ಬಟ್ ನಮಗೆ ಈ ಸರ್ತಿ ನಾವು ಆ ಸಮಾಧಾನ ಮಾಡಿದ್ರೆ ನಾವು ಸಮಾಧಾನ ಆಗೋದಿಲ್ಲ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಬೇಕೇ ಬೇಕಂತ ಹೇಳಿ ನಾ ಎಲ್ಲಾ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಹೈಕಮಾಂಡ್ಗೆ ಮನವಿ ಮಾಡ್ತೀನಿ. ಸುಧಾರಣೆ ಸಂಗಮ್. ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರ್ ಸಾಹೇಬ್ರಿಗೆ, ವಿಜಯಾನಂದ್ ಎಸ್ ಕಾಶಪ್ಪನವರ್ ಸಾಹೇಬ್ರಿಗೆ.